ಶಿಡ್ಲಘಟ್ಟ ತಾಲೂಕಿನ ತುಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಂದಡಪಿ ಗ್ರಾಮದಲ್ಲಿ ದಲಿತ ಮಾದಿಗ ಸಮುದಾಯದಿಂದ ಮತದಾನ ಬಹಿಷ್ಕಾರ. ನಿವೇಶನಗಳಿಗೆ ಜಾಗನೂ ಇಲ್ಲ. ಜಾಗ ಇರೋ ಕಡೆ ನಮಗೆ ತೊಂದರೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಮತ್ತೆ ಸ್ಮಶಾನ ಇಲ್ಲ, ಸೈಟ್ಗಳಿಗೆ ಇಲ್ಲ, ನಿವೇಶನಗಳಿಗೆ ಜಾಗ ಇಲ್ಲ. ಜಾಗ ಇರೋ ಕಡೆ ಎಲ್ಲ ಬಲಾಢ್ರೆಲ್ಲನೂ ಅದನ್ನು ಬಳಸ್ಕೊಂಡು ತೋಟಗಳು ಗಿಡ ಎಲ್ಲ ಮಾಡ್ಕೊಂಡಿದ್ದಾರೆ. ಇರೋ ಜಾಗದಲ್ಲಿ ಇರೋದೇ ಸಾಕು ಅಂತೇಳಿ ಹೋಗಿ ಅಲ್ಲಿ ಗಿಡ ಗಿಟ್ಟ ಎಲ್ಲ ಕಿತ್ತು ಬಣ್ಣ ಮಾಡಿದ್ರು ನಮ್ಗೆ ತೊಂದರೆ ಮಾಡಿದರು. ಆಗಿಲ್ಲ. ಸಭೆ ಚುನಾವಣೆಗೆ ಮತ ಯಾರಿಗೂ ಕೊಡಬಾರ್ದು ಅಂತೇಳಿ ಬಹಿಷ್ಕಾರ ಮಾಡ್ತಾಯಿದ್ದೀವಿ. ನಮ್ಮ ತೊಂದರೆಗಳು, ನಮ್ಮ ಕಷ್ಟ ಸುಖಗಳು ಯಾರು ಆಲಿಸ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ನಾವು ಎಲ್ಲರೂ ಸೇರಿ ಒಂದು 9 ದಿನ ಮಾತಾಡ್ಕೊಂಡು ಬಹಿಷ್ಕಾರ ಮಾಡ್ತಾಯಿದ್ದೀವಿ ಸರ್. ನಮ್ಮ ಸೌಕರ್ಯಗಳಂದರೆ ಎಲ್ಲ ಮನೆಗಳಲ್ಲಿ ಒಂದೊಂದು ಮನೆಯಲ್ಲಿ 3 ಜನ ಸಂಸಾರ ಇದ್ದಾರೆ, 3 ಕುಟುಂಬಗಳು. ನಿವೇಶನಗಳಿಗೆ ಜಾಗನೂ ಇಲ್ಲ. ಜಾಗ ಇರೋ ಕಡೆ ನಮಗೆ ತೊಂದರೆ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರವಾಗಿ ಮತ್ತೆ ಸ್ಮಶಾನ ಇಲ್ಲ. ಸ್ಮಶಾನ 6 ಸರ್ವೆ ನಂಬರ್ 4ರಲ್ಲಿ 11 ಗುಂಟೆ ಜಮೀನು ಸ್ಮಶಾನಕ್ಕೆ ಕಾದಿರಿಸಿದೆ. ಅದು ಇದುವರೆಗೂ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಎಲ್ಲ ಯಾರನ್ನ ತೀರೋದ್ರೆ ಆ ವಂಕೆಗಳಲ್ಲೇ ಅಲ್ಲೇ ಇಲ್ಲ ದಫನ ಮಾಡ್ಕೊಂಡು ಬರೋದು. ಅದಕ್ಕೋಸ್ಕರವಾಗಿ ಇವಾಗ 11 ಗುಂಟೆ ಜಮೀನು 6 ಸರ್ವೆ ನಂಬರ್ 4ರಲ್ಲಿ ಇದೆ. ಅದನ್ನು ಇದುವರೆಗೂ ನಮಗೆ ಗೊತ್ತಿಲ್ಲದಕ್ಕೋಸ್ಕರವಾಗಿ ಪಾಣಿ ತಕ್ಕೊಂಡು ಅರ್ಜಿ ಕೊಟ್ಟಿದ್ದೀವಿ. ಸರ್ವೇಯರೂ ಅವರೆಲ್ಲ ಬಂದಾಗ ಅವರು ಯಾರೋ ಚೌಡಪ್ಪ ಬಿನ್ ನಾರಾಯಣಪ್ಪ ಅಂತವ್ರು, ಅದು ನಮ್ಮದು ಸ್ವಂತ ಜಾಗ, ನಾವು ಕುಂಡಿರೋ ಜಾಗ, ಇದು ಸ್ಮಶಾನಕ್ಕಲ್ಲ ಅಂತ ಅವರು ತೊಂದರೆ ಮಾಡಿದರು. ಅದಕ್ಕೋಸ್ಕರವಾಗಿ ಸ್ಮಶಾನ ಇಲ್ಲ, ಸೈಟ್ಗಳಿಗೆ ಇಲ್ಲ, ನಿವೇಶನಗಳಿಗೆ ಜಾಗ ಇಲ್ಲ. ಜಾಗ ಇರೋ ಕಡೆ ಎಲ್ಲ ಬಲಾಢ್ರೆಲ್ಲನೂ ಅದನ್ನು ಬಳಸ್ಕೊಂಡು ತೋಟಗಳು ಗಿಡ ಎಲ್ಲ ಮಾಡ್ಕೊಂಡಿದ್ದಾರೆ. ಇರೋ ಜಾಗದಲ್ಲಿ ಇರೋದೇ ಸಾಕು ಅಂತೇಳಿ ಹೋಗಿ ಅಲ್ಲಿ ಗಿಡ ಗಿಟ್ಟ ಎಲ್ಲ ಕಿತ್ತು ಬಣ್ಣ ಮಾಡಿದ್ರು ನಮ್ಗೆ ತೊಂದರೆ ಮಾಡಿದರು. ಆಗಿಲ್ಲ. ಎಷ್ಟು ಕುಟುಂಬಗಳಿದೆ ಸ್ವಾಮಿ ನಿಮ್ಮ ಸಮುದಾಯದವರಲ್ಲಿ? ಕುಟುಂಬಗಳಿದೆ ಸರ್, ಒಂದು 50 ಕುಟುಂಬ ಇದೆ. ಈಗ ನಿಮ್ಮ ಜನಾಂಗಕ್ಕೆ ಮಾತ್ರ ಇದಿಲ್ವಾ, ರುದ್ರಭೂಮಿ ಇಲ್ವಾ? ಎಲ್ಲ ಸಮುದಾಯಕ್ಕೆಲ್ಲ ಎಲ್ಲ ಸಮುದಾಯದಕ್ಕಿದೆ. ನಮ್ಮ ಜನಾಂಗಕ್ಕೆ ಇದು ಸ್ಮಶಾನ ಇಲ್ಲ. ಆ ಕಾಸಿಂದಾರ್ ಇವತ್ತಿಗೂ ಒಂದು ಪಾರ್ಟಿಸಿಪೇಷನ್ ಮಾಡೋಕ್ಕಾಗಲ್ಲ. ಒಂದು DC ಬಂದು ಪಾರ್ಟಿಸಿಪೇಷನ್ ಆಗಲ್ಲ, ಒಂದು ಶಿವ ಬಂದು ಪಾರ್ಟಿಸಿಪೇಷನ್ ಮಾಡೋಕ್ಕಾಗಲ್ಲ. ಒಂದು AC ಬಂದು ಎಲ್ಲ ರಿಪೋರ್ಟ್ ಕೊಟ್ಟಿದ್ದೀವಿ, ಎಲ್ಲ ಮಾಡಿದ್ದೀವಿ, ಎಲ್ಲ ತಾಲೂಕು ಆಫೀಸ್ಗೆ ಬಂದವೆ. ನಾವು ಒಂದು OC ಎತ್ಕೊಂಡು ಬಂದಿದ್ದೀವಿ. ಎಲ್ಲ ಮಾಡಿ ಅಂದ್ರೆ ಬೆಂಗಳೂರಿನಾಗ ಸಲೂನ್ನಾಗ ಒಂದು ಹಾಕಿದ್ದೀವಿ, ಅವರು ಒಂದು DC ಕೊಟ್ಟರು. ಅವರು ಕೂಡ ಗಮನ ತಕ್ಕಂತ ಇಲ್ಲ. ಒಂದು 4 ಸರ್ತಿ DC ಕೇಳಿದ್ದೀವಿ, ಅಪ್ಪ ಕೊಡ್ತಾರ, ನೀವು ಹೋಗಿರ. ನಾವು ಹೋಗೋ ಸತ್ತಿಗೆ ಇಲ್ಲಿಂದ ಹೋಗ್ತಾರ, ಒಂದು MLA ಕೇಳ್ತಾರೆ, ಯಾರು ಕೇಳ್ತಾರೆ, ಯಾರಿಗಿಲ್ಲ, ನಮ್ಮನ್ನ ಕಲ್ದಿರೇ ಕಳಿಸಿಬಿಡ್ತಾರೆ. ತಿರ್ಗಿ ಬರೋಲ್ಲ, ಪಾರ್ಟಿಸಿಪೇಷನ್ ಮಾಡೋಕ್ಕೂ ಬರೋಲ್ಲ. ಸರ್ ನೀವು ಕೊಡ್ದಿದ್ರು ಕೆಡ್ತು,